ಇವನು ಸರ್ಕಾರಿ ಶಾಲೆ ಸ್ಥಾಪನಾ ಇಟಿ ಪರಿದರ್ ಮರ್ಹೂಮ್ ಇಟಿ ಪರಿದರ್ ಸಾಫಿ ಪರಿದರ್ ಸರ್ ಜೂನ್ 28 17 ಶನಿವಾರ ದಿವಸ ಮಾಡಿದಂದ್ರೆ ಈ ಕಡತನ ಬಡತ ಇದ್ದ ಮನೆಗೆ ಸಾಲದ ಬಾಕಿಲೇ ನೋಡದ ಮನುಷ್ಯ. ಆದ್ರೆ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಡಾಕ್ಟರ್ ಧರ್ಮ ಸರ್ ಅವರು ನನಗೆ ಡಾಕ್ಟರ್ ಪದವಿ ಕೊಡ್ತಾನೆ ಪದವಿ ಪ್ರಕಟ ಮಾಡಿದಂತೆ. ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಆದ್ರೆ ನನಗೆ ಎಲ್ಲ ಸಹಾಯ ಮಾಡಿದ್ದಾರೆ ಎಲ್ಲ ಜನ. ಆದ್ರೆ ನನಗೆ ಪದ್ಮಶ್ರೀ ಬೂಡಿ ಜಿಲ್ಲಾ ರಾಜ್ಯೋತ್ಸವ ಬಡಿ ನಾಳೆ ಡಾಕ್ಟರ್ ಪದವಿ ಕೊಡ್ತಾರಲ್ಲ ನಾನು ಕನಸು ಎಂತ ಕಾಣಲಿಲ್ಲ. ಆದ ಕಾರಣ ಮಂಗಳೂರು ಈ ಹತ್ತಿರದ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಧರ್ಮಸಾರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರ ಸಹಾಯ ಮಾಡಿದ ಎಲ್ಲ ನನ್ನ ಸಿಂಡಿಕೇಟ್ ಮೆಂಬರ್ ಅವರಿಗೆ, ನನ್ನ ಕುಲಪತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಳು ಹೋಗದ ಮನುಷ್ಯಗೆ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ ಪದವಿ ಕೊಡ್ತಾರೆ ನಾನು ಎಂತೂ ಕೂಡ ಕಾಣದ ಬಡತನ ಇತ್ತು. ತಾಯಿ ಕೂಡ ಬಡವರು, ನಾನು ಕೂಡ ಬಡ. ಆದ ಕಾರಣ ಈ ಸಂದರ್ಭದಲ್ಲಿ ಎಷ್ಟೋ ನಾನು ಧನ್ಯವಾದ ಆನಂತರ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನಿ ಕೂಡ ನನಗೆ ಜನರ ಸಹಕಾರ ಬೇಕು ಮನವಿ ಮಾಡ್ತೇನೆ. ಈಗ ನಾನು ಸರ್ಕಾರಿ ಸ್ಕೂಲಿನ ಅಭಿವೃದ್ಧಿ ಅಂತ ಒಂದು ಬೆಲೆ ಇಲ್ಲದ ಮನುಷ್ಯ ಲಕ್ಷಾಂತರ ನನಗೆ ಪದ್ಮಶ್ರೀ ಕೊಟ್ಟು, ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ರಾಜ್ಯೋತ್ಸವ ಕೊಟ್ಟು, ಹಲವಾರು ಲಕ್ಷ ಕಟ್ಟಲೆ ನನಗೆ ಸಹಾಯ ಸಹಕಾರ ಕೊಟ್ಟು, ಮಂಗಳೂರು ಜಿಲ್ಲೆ ಕೂಡ ನನ್ನನ್ನು ಘೋಷಿಸಿತು ಪದ್ಮಶ್ರೀ AB ಇಬ್ರಾಹಿಂ ಅವರು ಮಾಜಿ DC ಅವ್ರಿಗೆ 2017 ಕೊಟ್ಟು ಶಾಲೆ ನಂತರ ಇವತ್ತು ನನಗೊಂದು 7 ಲಕ್ಷ ಕೋಟಿ ಮುಟ್ಟ ನನಗೆ ಸಹಾಯ ಸಹಕಾರ ಬೇಕು. ಬೆಳಿಗ್ಗೆ 7 ಗುಂಟ ಅದರಲ್ಲಿ 45 ಲಕ್ಷ MRBL ಸಮಸ್ಯೆ ಕೊಟ್ಟರು, HPCL ಸಮಸ್ಯೆ ಕೇಳ್ತೇನೆ. ಮುಗಿಲಂ ಪಿಲ್ಲ ಅವರು ಲೆಟ್ರ್ ಕೊಟ್ಟು ಹೋದರವರು 45 ಲಕ್ಷ ಮುನ್ನ ಕರ್ನಾಟಕ ಸರ್ಕಾರ ಪೀಕಾರ್ ಫೆಬ್ರವರಿ 8 ತಾರೀಕಿಗೆ ಶಂಕುಸ್ಥಾಪನೆ ಮಾಡಿದ್ರು. ಇನ್ನೂ ಕೂಡ ಅದಕ್ಕೆ 7 ಕೋಟಿ ಮುಟ್ಟ ಸಹಾಯ ಸಹಕಾರ ಬೇಕು. ಜನರ ಸಹಾಯ ಕೇಳ್ತೇನೆ. ನಮ್ಮ ಅರೆಕಲ್ಗ ನಮ್ಮ ಮುಂದಿನ ದಿನದಲ್ಲಿ ನನ್ನ ಕನಸು ಏನಾಗುತ್ತೆ, ನಾ ಬಡತನ 70 ವರ್ಷ ಮಾಡಿದ್ದೆ, ಡಾಕ್ಟರ್ ಪದಕ ಕೊಡ್ತಾರೆ ಅಂತ ನನ್ನ ಜೀವಮಾನದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕೊಡ್ತಾನೆ ನಾನು ಕನಸು ಕಾಣಿಲ್ಲ. ಇವತ್ತು ಒಂದು ಕನಸು ಕಾಣದು, ನನಗೆ ಈ ಮುಂದಿನ ದಿನದಲ್ಲಿ PUC ಆಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡೋ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾರೆ ನನ್ನ ಗುರಿ ಉಂಟು. ಬಡತನ ಇತ್ತು, ಆದ್ರೆ ನನಗೂ ಕೂಡ ಸಹಕಾರ ತುಂಬಾ ಕೊಟ್ಟಿದ್ದಾರೆ ಜನರಿಂದ. ಏನಪ್ಪ ಅಬ್ದುಲ್ಲಾ ಕುಂಜಾಜಿ ಒಂದು ಕೊಠಡಿ ಮಾಡಿ ಕೊಟ್ಟಿದ್ದಾರೆ, ಅಲ್ಬನ್ ಸರ್ ಅಂತ ಒಂದು ಮನೆ ಮಾಡಿ ಕೊಟ್ರು, ನನ್ನ ಸನ್ಮಾನ್ಯ ಲೋಕಸಭಾ ಮಾಜಿ MP ಅವರು ನನಗೆ ಮನೆಗೆ ಹೋಗೋ ದಾರಿ ಕೂಡ ಮಾಡ್ರಿ, ಇಬ್ರಾಹಿಂ ಪದ್ಮಶ್ರೀ ರೆಕಮೆಂಡ್ ಮಾಡಿದ್ರು. ಹಲವಾರು ಲಕ್ಷ ಗಟ್ಟಲೆ ನನ್ನ ಕೂಡ ಸಹಾಯ ಸಹಕಾರ ಕೆಟ್ಟು ಅವರು ಕೂಡ ಧನ್ಯವಾದ. ನಿಮ್ಮ ಸಹಕಾರ ಇನ್ನೂ ಕೂಡ ಬೇಕು ನಾನು ಮನೆ ಮಾಡ್ತೇನೆ.